ಗಾಯ್ಸ್ ಫೈನಲಿ ಸರಿಯಾಗಿ ಮಳೆ ಬಂತು ನೋಡಿ. ಆ ಕಡೆಯಿಂದ ಬಿಸಿಲು ಬರ್ತಾ ಇದೆ. ಬ್ಯೂಟಿಫುಲ್ ಅಲ್ಲ? Hey guys, welcome back to our YouTube channel. Let's go. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಿಂಪಲ್ ಮಾರ್ನಿಂಗ್ ವಾಕ್ ರುಟೀನ್ ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ನಾವು ಪೂಜೆಗೆ ಹೂ ಎಲ್ಲಿಂದ ತರ್ತೀವಿ, ವೆಯ್ಟ್ ಬ್ಯಾಲೆನ್ಸ್ ಮಾಡೋಕೆ 2 ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಲಿಟ್ಲ್ ಬಿಟ್ ಶಾಪಿಂಗ್ ಮತ್ತು ಸಿಂಪಲ್ ಇನ್ಸ್ಟೆಂಟ್ ಮ್ಯಾಂಗೋ ಪಿಕಲ್ ಇವೆಲ್ಲವೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ. ಏನು ಗೊತ್ತಾ ಗಾಯ್ಸ್, ನಮ್ಮ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ಹೇಳಿದರೆ, ನಾವು ದಿನಾಲು ಬೆಳಿಗ್ಗೆ ಮಾರ್ನಿಂಗ್ ವಾಕ್ ಹೋಗ್ತೀವಿ. ಈಗ ಸ್ವಲ್ಪ ಬ್ಯುಸಿ ಕಡಿಮೆ ಇರೋದ್ರಿಂದ ವಾಕ್ ಹೋಗಿ ಬರ್ತಾ ಹೂ ತಂದು ದೇವರಿಗೆ ಹೂವನ್ನ ಕಟ್ಟಿ ಪೂಜೆ ಮಾಡೋದನ್ನ ನನ್ನ ಫೇವ್ರೆಟ್ ಮಾರ್ನಿಂಗ್ ಪಾರ್ಟ್ ಆಗಿ ಮಾಡ್ಕೊಂಡಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಮಾರ್ನಿಂಗ್ ವಾಕ್ ಅಂದ್ರೆ ನನಗೆ ತುಂಬಾ ಇಷ್ಟ. ಯಾಕಂದ್ರೆ ಸ್ಟ್ರೆಸ್ ಇದ್ರೂ ಕೂಡ ಹೊರಗೆ ವಾಕ್ ಮಾಡಿ ಬಂದ್ರೆ ಮೈಂಡ್ ಫುಲ್ ರಿಲ್ಯಾಕ್ಸ್ ಅನ್ಸುತ್ತೆ. ಆ ಮಾರ್ನಿಂಗ್ ಫ್ರೆಶ್ ಏರ್, ಕಾಮ್ ಅಟ್ಮಾಸ್ಫಿಯರ್ ದಿನವೇ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆದ ಹಾಗೆ ಫೀಲ್ ಆಗುತ್ತೆ. ನನಗೆ ಯಾವಾಗಲೂ ದೇವರಿಗೆ ಗಿಡದಲ್ಲಿರುವಂತಹ ಫ್ರೆಶ್ ಹೂವನ್ನು ಕಿತ್ತು ತಂದು ಕಟ್ಟಿ ಪೂಜೆ ಮಾಡೋದಂದರೆ ತುಂಬ ಇಷ್ಟ ಆಗೋದು. ಇನ್ನು ಹಬ್ಬದ ದಿನಗಳಲ್ಲಿ ಶಾಪಿಂಗ್ ಮಾಡಿ ತರ್ತೀವಿ, ಬಟ್ ಇವಾಗ ಗಿಡದಿಂದ ತಂದು ಕಟ್ಟುತ್ತಾ ಇದ್ದೇನೆ. ಸೊ ಇದು ನನಗೆ ತುಂಬ ಫೇವ್ರೆಟ್ ಅನಿಸ್ತಾ ಇರುವಂಥದ್ದು. ಸೊ ಇವಾಗ ನಾನು ಹೂವನ್ನೆಲ್ಲ ಕಟ್ಟಿ 2 ಸಿಂಪಲ್ ಆ್ಯಂಡ್ ಕ್ವಿಕ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಶೇರ್ ಮಾಡ್ತೀನಿ. ಗಾಯ್ಸ್ ನೋಡಿ, ಫ್ರೆಶ್ ಆಗಿರುವಂಥ ಹೂ. ಆ್ಯಕ್ಚುಲಿ ಇದು ಬಂದು ಏನಂತಾರೆ ಕಮೆಂಟ್ ಮಾಡಿ. ದೇವರ ಪ್ರಿಯ ಹೂ. ಸೊ ದೇವರಿಗೆ ಹಾಕಿದ ಮೇಲೆ ನಿಮಗೆ ತೋರಿಸ್ತೀನಿ. ಇಷ್ಟೇ ಅಲ್ಲ, ಇನ್ನಷ್ಟು ಹೂ ಇದೆ. ಇವಾಗ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ನಿಜ ಹೇಳಬೇಕಂದ್ರೆ ಇಂಥ ಸಿಂಪಲ್ ಬ್ರೇಕ್ಫಾಸ್ಟೇ ರೆಗ್ಯುಲರ್ ಆಗಿ ತಿಂದರೆ ಬಾಡಿ ಲೈಟ್ ಆಗುತ್ತೆ. ಸೊ ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ ಓಟ್ಸ್ ದೋಸೆ ಮಾಡಲಿಕ್ಕೆ 1 ಕಪ್ ಓಟ್ಸ್ಗೆ ಅರ್ಧ ಕಪ್ ರವೆ ಜೊತೆಗೆ 1.5 ಕಪ್ ನೀರನ್ನು ಹಾಕಿ ಸೋಕ್ ಮಾಡಿ ಇಟ್ಟಿದ್ದೇನೆ. ಸೊ ಇದು ವಾಕಿಂಗ್ ಹೋಗಬೇಕಾದ್ರೇ ಮಾಡಿಟ್ಟು ಹೋಗಿದ್ದೆ. ಒಂದು 5 ರಿಂದ 10 ನಿಮಿಷ ಆದರೂ ಸೋಕ್ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಇದನ್ನು ವಾರಕ್ಕೆ 2 ರಿಂದ 3 ಬಾರಿ ಮಾಡ್ತೀನಿ. ನಾನು ವೆಯ್ಟ್ ಬ್ಯಾಲೆನ್ಸ್ ಮಾಡಿದ್ದೆ ಇದೆರಡು ರೆಸಿಪಿಯಿಂದ. ಸೊ ಅದೆರಡು ಕೂಡ ಕ್ವಿಕ್ಕಾಗಿ ಮಾಡುವಂಥದ್ದು. ಇವಾಗ ಸೋಕ್ ಮಾಡಿಟ್ಟಿದ್ದೆ. ವಾಕಿಂಗ್ ಮುಗಿಸಿ ಬಂದ ತಕ್ಷಣವೇ ನಾನು ದೋಸೆ ಮಾಡಲಿಕ್ಕೆ ಬಂದೆ. ಇನ್ನು ನಿಜ ಹೇಳಬೇಕಂದ್ರೆ ಓಟ್ಸ್ ಬ್ರೇಕ್ಫಾಸ್ಟ್ಗೆ ತುಂಬಾ ಒಳ್ಳೆಯದು. ಕೆಲವರು ಹಾಲಿಗೆ ನೆನೆಸಿ ತಿಂತಾರೆ. ನಮ್ಮ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದನ್ನು ತಿನ್ನೋದ್ರಿಂದ ಬೇಗ ಹಸಿವೆ ಆಗೋದಿಲ್ಲ. ವೆಯ್ಟ್ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದವರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಲೈಟ್ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ, ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಸೊ ಇವಾಗ ನಾನು ಆವಾಗಲೇ ಸೋಕ್ ಮಾಡ್ಕೊಂಡಿರುವಂತಹ ಓಟ್ಸ್ ಮತ್ತು ರವಾನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ನೀರನ್ನು ಹಾಕಿ ನಾನು ಸೋಕ್ ಮಾಡಿರೋದ್ರಿಂದ ಅದೇ ಕನ್ಸಿಸ್ಟೆನ್ಸಲ್ಲಿ ನಾನು ಗ್ರೈಂಡ್ ಕೂಡ ಮಾಡ್ಕೊಂಡಿದ್ದೀನಿ. ಇನ್ನೂ ಕೂಡ ಸ್ವಲ್ಪ ನೀರನ್ನು ಹಾಕಿ ತೆಳು ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಇನ್ನೊಂದು ಹೇಳಬೇಕಂತ ಹೇಳಿದರೆ ಇದಕ್ಕೆ ಆಯಿಲ್ ಹಾಕುವಂಥ ಅಗತ್ಯನೇ ಇಲ್ಲ. ಸಿಂಪಲ್ಲಾಗಿ ಮಾಡುವಂತಹ ಈ ಓಟ್ಸ್ ರೆಸಿಪಿ ನೀವು ಕೂಡ ಟ್ರೈ ಮಾಡಿ. ಸೊ ಗೈಸ್ ನೋಡಿದ್ರಲ್ಲ, ಕ್ವಿಕ್ಕಾಗಿ ಈಸಿಯಾಗಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ದೋಸೆ ಇದಾಗಿತ್ತು. ಆಗಲೇ ನಾನು ಹೇಳಿದ್ನಲ್ವಾ ಹೂವನ್ನು ಕಟ್ಟಿದ್ದು. ಸೊ ಇವಾಗ ಫೋಟೋಕ್ಕೆಲ್ಲ ಹಾಕ್ತಾ ಇದ್ದಾರೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾವು ಮನೆಯಲ್ಲೇ ಏನಾದರೂ ಕೈಯಿಂದನೇ ಪ್ರಿಪೇರ್ ಮಾಡಿದಾಗ ಅದರ ಖುಷಿನೇ ಬೇರೆ ಅಲ್ವಾ. ಇವಾಗ ಇನ್ನೊಂದು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಅದು ಬಂದು ರಾಗಿ ದೋಸೆ.
ತುಂಬ ಸಾರಿ ಶೇರ್ ಮಾಡಿದ್ದೀನಿ ಈ ರಾಗಿ ದೋಸೆ ಎಷ್ಟು ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಹೇಳಿದರೆ, ಒಂದು ಕಡೆ ಓಟ್ಸ್ ಆಗ್ತಾ ಇದೆ, ಇನ್ನೊಂದು ಕಡೆ ರಾಗಿ ದೋಸೆ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ರಾಗಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರನ್ನು ನೋಡಿಕೊಂಡು ಹಾಕಿದರೆ ಆಯಿತು. ಇದನ್ನು ಕೂಡ ಉದ್ದಿನ ಹಿಟ್ಟಿನ ಹಾಗೆಯೇ ನಾನು ದಪ್ಪವಾಗಿ ದೋಸೆ ಮಾಡ್ಕೊಳ್ತೀನಿ. ಆವಾಗ ನೀಟಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಇನ್ನೊಂದು ಬಂದು ನೀರು ದೋಸೆ ನಾವು ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಾಗಿ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಮಾಡಿದ್ರಾಯಿತು. ನೋಡಿ, ಕ್ವಿಕ್ಕಾಗಿ ಮಾಡಿದ್ದೀನಿ. ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ನೀವೇನಾದರೂ ಬ್ಯುಸಿ ಆಗಿದ್ದರೆ ಇದನ್ನು ಟ್ರೈ ಮಾಡಿ. ನಮ್ಮ ಮನೇಲಂತೂ ವಾರಕ್ಕೆ 3ರಿಂದ 4 ಬಾರಿ ಇದ್ದೇ ಇರುತ್ತೆ. ಇದು ಎಷ್ಟು ಈಸಿ ಅನ್ನೋದಕ್ಕಿಂತ ಎಷ್ಟು ಹೆಲ್ದಿ ಅನ್ನೋದೇ ತುಂಬ ಮುಖ್ಯ ಅಲ್ವಾ. ಸೊ ಹೆಲ್ದಿಯಾಗಿದ್ದರೆ ಏನು ಬೇಕಾದರೂ ತಿನ್ಬೋದು. ಸೊ ಗಾಯ್ಸ್, ಸಿಕ್ಕಾಪಟ್ಟೆ ಮಳೆ ಬರುವಂಥ ಚಾನ್ಸಸ್ ಇದೆ ಹೊರಗಡೆ. ಸೊ ನೋಡಿ, ಮೋಡ ಕವಿದ ವಾತಾವರಣ. ಸೊ ಇವಾಗ ಮಳೆ ಹನಿತಾ ಇದೆ. ಮಧ್ಯಾಹ್ನ 2:15. ಇವತ್ತು ಸ್ವಲ್ಪ ಬೇಗ ಮಳೆ ಬರುವ ಹಾಗಿದೆ. ನಿನ್ನೆ ಕೂಡ ಬಂದಿತ್ತು. ಗಾಯ್ಸ್, ಫೈನಲಿ ಸರಿಯಾಗಿ ಮಳೆ ಬಂತು ನೋಡಿ. ಮಣ್ಣೆಲ್ಲ ಫುಲ್ಲು ಸ್ಮೆಲ್ ಬರ್ತಾ ಇದೆ. ಈ ಬೇಸಿಗೆಯಲ್ಲಿ ಮಳೆ ಬಂದರೆ, ಅದು ಮೊದಲನೇ ಮಳೆ ಆ ರೀತಿ ಎಲ್ಲ ಬಂದರೆ ಎಷ್ಟು ಖುಷಿ ಆಗುತ್ತಲ್ವಾ. ಸೊ ವೆದರ್ ಅಂತೂ ಫುಲ್ಲು ಚೆನ್ನಾಗಿದೆ. ಐಸ್, ಇವಾಗ ವೆದರ್ ನೋಡಿ, ಆ ಕಡೆಯಿಂದ ಬಿಸಿಲು ಬರ್ತಾ ಇದೆ, ಈ ಕಡೆಯಿಂದ ಮಳೆ. ಎಷ್ಟು ಬ್ಯೂಟಿಫುಲ್ ಅಲ್ಲ. ಬನ್ನಿ, ಇವಾಗ ಒಂದು ಸಿಂಪಲ್ ಟೇಸ್ಟಿ ಮಾವಿನಕಾಯಿ ಪಿಕಲ್, ಮಾವಿನಕಾಯಿ ಉಪ್ಪಿನಕಾಯಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮಾವಿನಕಾಯಿ ಸೀಸನ್ನು. ಇದೇ ರೀತಿಯಾಗಿ ಮಾವಿನಕಾಯಿ ಉಪ್ಪಿನಕಾಯನ್ನು ಮನೇಲಿಟ್ಟು ನಮಗೆ ಊಟ ಮಾಡಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಬನ್ನಿ. ತುಂಬ ಸಿಂಪಲ್ಲಾಗಿ ಬೇಗ ಮಾಡುವಂತಹ ಒಂದು ಉಪ್ಪಿನಕಾಯಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾವಿನಕಾಯಿ ಇತ್ತಂತ ಆದರೆ ಇವಾಗಲೇ ಇದನ್ನು ಅರ್ಧ ಗಂಟೆಯಲ್ಲಿ ಮಾಡ್ಕೋಬೋದು. ಅರ್ಧ ಗಂಟೆನೂ ಕೂಡ ಬೇಡ, ಅಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಇವಾಗ ನಾನಿಲ್ಲಿ 2 ಮಾವಿನಕಾಯಿಯನ್ನು ಚಿಕ್ಕದಾಗಿ ಹಚ್ಚಿಟ್ಕೊಳ್ತಾ ಇದ್ದೀನಿ. ಇನ್ನು ಅಮ್ಮಂದಿರು, ಅಜ್ಜಿಯಂದಿರು ಎಲ್ಲರೂ ಕೂಡ ಟ್ರೆಡಿಷ್ನಲ್ ಆಗಿ ಮನೆಯಲ್ಲಿ ರುಬ್ಬಿ ಮಾಡಿರುವಂತಹ ಉಪ್ಪಿನಕಾಯಿ ತಿಂದೇ ಇರ್ತೀರ. ತುಂಬ ಟೇಸ್ಟಿ ಆಗಿರುತ್ತೆ. ಸೊ ಆದರೆ ನಾವು ಕೂಡ ಮನೆಯಲ್ಲಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂತಹ ಇನ್ಸ್ಟೆಂಟ್ ಉಪ್ಪಿನಕಾಯಿ ಕೂಡ ಮಾಡೋದ್ರಿಂದ ಅದು ಕೂಡ ಒಮ್ಮೊಮ್ಮೆ ಡಿಫ್ರೆಂಟ್ ಫೀಲ್ ಕೊಡುತ್ತೆ, ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ. ನನಗೆ ಈ ರೀತಿ ಎಲ್ಲ ಟ್ರೈ ಮಾಡೋದಂದರೆ ತುಂಬ ಇಷ್ಟ. ಸೊ ನೀವು ಕೂಡ ಮನೇಲಿ ಹೇಗೆ ಮಾಡ್ತೀರಾ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಬನ್ನಿ, ಇವಾಗ ನಾನು ಚಿಕ್ಕದಾಗಿ ಉಪ್ಪಿನಕಾಯಿ ಮಾಡಲಿಕ್ಕೆ ಮಾವಿನಕಾಯಿಯನ್ನು ಈ ರೀತಿಯಾಗಿ ಹಚ್ಕೊಂಡಿರ್ತೀನಿ. ನಾನು ಇದನ್ನು ಮಾಡಬೇಕು ಅಂತ ಹೇಳಿ ಒಂದು 3ರಿಂದ 4 ದಿನ ಆಯಿತು ಮಾವಿನಕಾಯಿ ತಂದು. ಅದರಲ್ಲಿ ಒಂದು ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಆದರೂ ಕೂಡ ಸೊ ಕ್ವಿಕ್ಕಾಗಿ ಮಾಡಿ ನಾನು ಇದನ್ನು ಬೇಗ ಖಾಲಿ ಮಾಡಬೇಕು. ಯಾಕಂತ ಹೇಳಿದರೆ ಇದರಲ್ಲಿ ನಾವು ಯಾವುದೇ ಅನ್ಹೆಲ್ದಿ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಸೊ ಡೈಲಿ ಯಾವಾಗಲೂ ತಿಂದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಕೆಲವರಿಗೆ ಇವಾಗ BP ಡೌನ್ ಆದಾಗ ಉಪ್ಪು ಜಾಸ್ತಿ ತಿನ್ನಬೇಕು ಅಂತ ಹೇಳ್ತಾರೆ. ಸೊ ಈ ಸಮ್ಮರಲ್ಲಿ ಅಡುಗೆ ಮಾಡಲಿಕ್ಕೆ ಕಷ್ಟ ಅನಿಸಿದರೆ ಈ ರೀತಿ ಮೊಸರು ಜೊತೆ ಉಪ್ಪಿನಕಾಯಿ ತಿನ್ನಲಿಕ್ಕಂತೂ ಬೆಟರ್ ಅನಿಸುತ್ತೆ. ಸೊ ಬನ್ನಿ, ಇವಾಗ ಎಲ್ಲವನ್ನ ಕಟ್ ಮಾಡಿದ್ದಾಯಿತು. ಇವಾಗ ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಇದಕ್ಕೆ ಹಳದಿ ಪೌಡರ್ ಹಾಗೆ ಉಪ್ಪನ್ನು ಸೇರಿಸಿ ಸೈಡಲ್ಲಿ ಇಟ್ಕೊಳ್ತೀನಿ. ಇನ್ನೊಂದು ಕಡೆ ಮಸಾಲ ಕೂಡ ರೆಡಿ ಮಾಡ್ಕೋಬೇಕು. ಒಂದು ಡ್ರೈ ಫ್ಯಾನ್ ತೆಗೆದುಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಸಾಸಿವೆ, 3/4 ಟೇಬಲ್ ಸ್ಪೂನ್ ಮೆಂತ್ಯ ಹಾಗೆ 1 ಟೇಬಲ್ ಸ್ಪೂನ್ ಸೋಂಪನ್ನು ಹಾಕಿದ್ದೀನಿ. ಸೊ ಈ 3ಅನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಕರಟಿ ಹೋಗಬಾರ್ದು. ಚಟಪಟ ಅಂತಿದ್ದಾಗೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇವಾಗ ಅದನ್ನು ಪೌಡರ್ ಕೂಡ ಮಾಡ್ಕೊಳ್ಬೇಕು.
ಪೌಡರ್ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಈ ಹುರಿದುಕೊಂಡಿರುವಂತಹ ಎಲ್ಲವನ್ನು ಹಾಕಿ ನಂತರ ಖಾರಕ್ಕೆ ನಾನಿಲ್ಲಿ ಅಚ್ಚ ಖಾರದ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತ ಆದರೆ ಒಣಮೆಣಸನ್ನು ಹುರಿದು ಕೂಡ ಅದಕ್ಕೆ ಹಾಕಿ ಪೌಡರ್ ಮಾಡ್ಕೊಳ್ಬೋದು. ಸೊ ಅದನ್ನೆಲ್ಲ ಪೌಡರ್ ಮಾಡಿದ ಆದಮೇಲೆ ಇವಾಗ ಮತ್ತೆ ಕಡಾಯಿಯನ್ನು ಬಿಸಿ ಮಾಡಿ ಅದಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಗುದ್ದಿ ಹಾಕಿದ್ದೇನೆ. ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೊ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಒಗ್ಗರಣೆಗೆ ಇದೆರಡನ್ನು ಮಾತ್ರ ಹಾಕ್ತಾ ಇದ್ದೇನೆ. ಸೊ ಕರಿಬೇವಿನ ಸೊಪ್ಪು ಕೂಡ ಚಟಪಟ ಅಂತ ಆದಮೇಲೆ ಗ್ಯಾಸನ್ನು ಮೊದಲಿಗೆ ಆಫ್ ಮಾಡಿಕೊಂಡು ಆವಾಗಲೇ ಪೌಡರ್ ಮಾಡ್ಕೊಂಡಿದ್ನಲ್ಲ ಆ ಮಸಾಲವನ್ನೆಲ್ಲ ಇದಕ್ಕೆ ಹಾಕಬೇಕು. ನೆನಪಿರಲಿ, ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಹಾಕಬೇಕು. ಇಲ್ಲಂತಾದರೆ ತಳ ಹಿಡಿಯುತ್ತೆ, ಟೇಸ್ಟ್ ಕೂಡ ಚೇಂಜ್ ಆಗ್ಬೋದು. ಸೊ ಇದಿಷ್ಟನ್ನು ಹಾಕಿದ ಮೇಲೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇವಾಗ ಮಸಾಲ ರೆಡಿ ಆಗುತ್ತೆ. ಎಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಘಮ ಅಂತೂ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಸೋಂಪೆಲ್ಲ ಹಾಕಿರ್ತೀವಲ್ಲ ಆವಾಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದನ್ನು ಆವಾಗಲೇ ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಗಾಯ್ಸ್, ಉಪ್ಪಿನಕಾಯಿ ಮಾಡಿದ್ದೆ ಇನ್ಸ್ಟೆಂಟಾಗಿ. ಎಷ್ಟು ಸಖತ್ತಾಗಿ ಬಂದಿದೆ ಗೊತ್ತಾ ಟೇಸ್ಟ್ ಅಂತೂ. ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಆಗಲೇ ಈವ್ನಿಂಗ್ ಆಗ್ತಾ ಬಂತು. ಊಟ ಎಲ್ಲ ಮಾಡಿಕೊಂಡು ಇವಾಗ ನಾವು ಹೋಗ್ತಾ ಇರೋದು ಶಾಪಿಂಗ್ ಅನ್ನೋದಕ್ಕಿಂತ ಇವತ್ತು ಫ್ರೈಡೇ ಆಗಿತ್ತು, ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಹಾಗಾಗಿ ಇನ್ನೇನು ಮಳೆಗಾಲ ಕೂಡ ಹತ್ರ ಬರ್ತಾ ಇದೆ. ಕೆಲವೊಂದು ಶಾಪಿಂಗ್ ಇತ್ತು, ಅದನ್ನೆಲ್ಲ ಮಾಡಿಕೊಂಡು ಹಾಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನನಗೆ ಹೀಲ್ ಪೇನ್ ಇತ್ತು, ಅದಕ್ಕೆ ಒಂದು ಚಪ್ಪಲ್ ಕೂಡ ಬೇಕಿತ್ತು. ಅದನ್ನು ತೆಗೆದುಕೊಂಡು ಬರೋಣ, ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿರುವಂತಹ ಆ ಚಪ್ಪಲ್ ಕೂಡ ತೆಗೆದುಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಆ ವೆದರ್, ಆ ಗಾಳಿ, ಹಾಗೆ ಮೆಟ್ರೋ ಸೌಂಡ್, ಮೆಟ್ರೋ ನನಗಂತೂ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ಮಳೆ ಕೂಡ ಹನಿ ಹನಿಯಾಗಿ ಬಂತು. ಸ್ವಲ್ಪ ಹೊತ್ತು ಜಾಸ್ತಿನೇ ಬಂತು. ಒಂದು 5 ರಿಂದ 10 ನಿಮಿಷ ಒಂದ್ ಕಡೆ ಸ್ಟೇ ಕೂಡ ಮಾಡಿದ್ವಿ. ಅಲ್ಲಿ ನೋಡಿದ್ರೆ ಒಂದ್ ಸ್ವಲ್ಪ ದೂರ ಮಳೆ, ಒಂದ್ ಸ್ವಲ್ಪ ದೂರ ಹಾಗೆ ಬಿಸಿಲು ಕೂಡ ಇತ್ತು. ಇಲ್ಲಿ ನೋಡಿ, ಸ್ವಲ್ಪ ದೂರ ಬಂದ ತಕ್ಷಣ ಬಿಸಿಲು ಇತ್ತು. ಇನ್ನು ಮಕ್ಕಳದ್ದು ನೆನಪಾಯ್ತು. ಯಾಕೆ ಗೊತ್ತಾ, ಇಲ್ಲಿ ನಮ್ಮ ಸ್ಕೂಲ್ ಕೂಡ ಕಾಣಿಸ್ತಾ ಇದೆ, ಅಲ್ಲೇ ಹೋಗಿ ಇವಾಗ ಬಂದ್ವಿ. ಶಾಪಿಂಗ್ ಬಂದ್ರೆ ನಾವು ಜಾಸ್ತಿಯಾಗಿ ಇಲ್ಲಿಗೇನೆ ಬರೋದು. ಇದು ಬಂದು ನಿಮ್ ಜೊತೆ ಶೇರ್ ಮಾಡಲೇಬೇಕು. ಗೊತ್ತಿಲ್ಲ, ಇದರ ಆ್ಯಪ್ ಕೂಡ ಇದೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಕೂಡ ಏನಾದರೂ ಶಾಪಿಂಗ್ ಮಾಡೋದಾದ್ರೆ ಈಸಿ ಆಗ್ಬೋದು ಅಂತ ಹೇಳಿ. ಇಲ್ಲಿ ಏನಾದರೂ ಶಾಪಿಂಗ್ ಮಾಡಿದರೆ ಬೇರೆ ಕಡೆ ಏನು ಶಾಪಿಂಗ್ ಮಾಡಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಇಲ್ಲಿ ತೆಗೆದುಕೊಂಡಿರುವಂತಹ ಪ್ರಾಡಕ್ಟ್ ಎಷ್ಟು ಕ್ವಾಲಿಟಿ ಇರುತ್ತೆ ಅಂತ ಹೇಳಿದರೆ ಎಷ್ಟೇ ಹಾಕಿದರೂ ಕೂಡ ಹಾಳಾಗೋದಿಲ್ಲ, ಬೇಜಾರಾಗೋದಿಲ್ಲ, ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಹಾಗಾಗಿ ಒಂದಿಷ್ಟು ಪ್ರಾಡಕ್ಟನ್ನು ತೆಗೆದುಕೊಳ್ಳಲಿಕ್ಕೆ ಬಂದ್ವಿ. ಇವಾಗ ಮಳೆಗಾಲ ಬರ್ತಾ ಇರೋದ್ರಿಂದ ರೈನ್ ಕೋಟ್ ತೆಗೆದುಕೊಂಡ್ವಿ, ಹಾಗೆ ವಾಕಿಂಗ್ ಟೀ ಶರ್ಟ್ಸ್, ಪ್ಯಾಂಟ್ಸ್ ಅದನ್ನೆಲ್ಲ ತೆಗೆದುಕೊಂಡು ದೇವಸ್ಥಾನದ ಕಡೆಗೆ ಬಂದ್ವಿ. ಇದು ಬಂದು ಪುಣೆಯಲ್ಲಿರುವಂತಹ ಭಾಗ್ಯವಂತಿ ಟೆಂಪಲ್. ಸೊ ಪ್ರತಿ ಶುಕ್ರವಾರ ಇಲ್ಲಿಗೆ ಹೋಗ್ತೀವಿ. ಸ್ವಲ್ಪ ದೂರ ಆಗತ್ತೆ, ಆದ್ರೂ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಇವಾಗ ಮನೆಗೆ ಬಂದ್ವಿ. ಇನ್ನು ಶಾಪಿಂಗ್ ಏನು ಮಾಡಿದ್ವಿ ಅನ್ನೋದನ್ನ ಶೇರ್ ಮಾಡ್ತೀನಿ ಬನ್ನಿ. ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಸೊ ಇದರಲ್ಲಿ ನಾವು ಆನ್ಲೈನ್ ಮೂಲಕ ಪರ್ಚೇಸ್ ಮಾಡ್ಬೋದು. ಸೊ ಇದು ಏನಪ್ಪ ಅಂತ ಹೇಳಿದರೆ ರೈನ್ ಕೋಟ್. ಸೊ ಇದು ಪ್ಯಾಂಟ್, ಇದು ಶರ್ಟ್. ಸೊ ಇದು ಬ್ಯಾಗ್ ಅಲ್ಲ ಆಯಿತಾ, ಇದು ಬ್ಯಾಗ್ ಒಳಗಡೆನೆ ಬರುತ್ತೆ. ಸೊ ನೋಡಿ, ಇವಾಗ ಶರ್ಟನ್ನು ಓಪನ್ ಮಾಡ್ತೀನಿ. ಸೊ ಇವಾಗ ರೈನ್ ಕೋಟ್ ಆಯಿತು, ಬ್ಯಾಗೇ ಇಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿ ಇದನ್ನು ರೆಡಿ ಮಾಡಿದ್ದಾರೆ ನೋಡಿ. ಸೊ ಇದು ಬಂದು ಕಿಶಿ ಒಳಗಡೆ ಇರುತ್ತೆ, ಈ ರೀತಿ ಕಿಶಿ ಒಳಗಡೆ ಇರುತ್ತೆ ಇದು. ನಂತರ ನಾವು ಇದನ್ನು ಬ್ಯಾಗನ್ನು ಮಾಡ್ಬೋದು ನೋಡಿ. ಸೊ ನನಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಪ್ಯಾಂಟು ಮತ್ತು ಶರ್ಟ್ಗೆ. ಐ ಥಿಂಕ್ 2000 ಸಮಥಿಂಗ್, ಅಂದರೆ 1399 ಶರ್ಟ್ಗೆ, ಪ್ಯಾಂಟ್ಗೆ 999. ಬಟ್ 2 ಇಯರ್ ವಾರಂಟಿ ಇರುತ್ತೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರಿಗೆ ರಿಟರ್ನ್ ಕೂಡ ಮಾಡ್ಬೋದು. ಸೊ ಈ ರೀತಿ ಕ್ಯಾರಿ ಮಾಡಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಒಂದಿಷ್ಟು ಪ್ರಾಡಕ್ಟನ್ನು ತೆಗೆದುಕೊಂಡಿದ್ದೀನಿ. ಸೊ ಮುಂದೆ ನಾನು ವ್ಲಾಗ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದನ್ನು ಇವಾಗ ಕ್ವಿಕ್ಕಾಗಿ ಶೇರ್ ಮಾಡಿದೆ.
ಸೊ ನೋಡಿ ಇವಾಗ ಬ್ಯಾಗ್ ಆಯಿತು. ಎಷ್ಟು ಕ್ಯೂಟ್ ಅಲ್ವಾ? ಅದೇ ರೀತಿ 2 ಬ್ಯಾಗ್ ಕ್ಯಾರಿ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಗಾಯ್ಸ್, ಇವತ್ತು ನಾನೊಂದು ಹೊಸ ಚಪ್ಪಲ್ ತೆಗೆದುಕೊಂಡೆ. ಇದು ಡಾಕ್ಟರ್ ಸಜೆಸ್ಟ್ ಮಾಡಿರೋ ಚಪ್ಪಲ್ ಸಿಗಲಿಲ್ಲ. ಸೊ ಹಾಗಾಗಿ ಹೀಲ್ ಪೇಯ್ನ್ ಇತ್ತಲ್ವಾ, ಸೊ ಇವಾಗ ಇದನ್ನು ಹಾಕ್ಕೊಂಡು ಸೊ ಕೆಳಗಡೆ ಹಾಲು ಬಂದಿತ್ತು. ಸೊ ನೋಡಿ ಎಷ್ಟು ಸಾಫ್ಟ್ ಇದೆ ಗೊತ್ತಾ ಇದು. ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಸಾಫ್ಟ್ ಸೋಲ್ ಚಪ್ಪಲ್ ಹಾಕಬೇಕು ಅಂತ ಹೇಳಿ, ಅದು ನನಗೆ ಸಿಗಲಿಲ್ಲ. ಸೊ ಹಾಗಾಗಿ ಇದು ಕೂಡ ತುಂಬಾ ಸಾಫ್ಟ್ ಆಗಿರುವಂಥ ಸ್ಯಾಂಡಲ್ ತೆಗೆದುಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಇವತ್ತಿನ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟವಾದರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.